ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೂ ಕೂಡ ಅಂತ್ಯವಾಗ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಕುರ್ಚಿ ಕಾಳಗ ಮತ್ತಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ತಟಸ್ಥವಾಗಿ ಉಳಿದಂಥ ಕೆಲ ನಾಯಕರು ಈಗ ಅಖಾಡಕ್ಕಿಳಿದಿದ್ದಾರೆ. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಬಹಳ ಗಮನ ಸೆಳೀತಾ ಇದೆ ಫೋಟೋ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು. ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಅವರು ಕೂಡ ಪೈಪೋಟಿಯಲ್ಲಿ ಬಂದು ಬಿಟ್ರ. ಒಂದೆಡೆ ನೂತನ ಕಾರ್ಯಾಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ ವಿಜೇಂದ್ರ, ಮತ್ತೊಂದು ಕಡೆ ಅಮಿತ್ ಶಾ ಭೇಟಿಯಾಗಿದ್ದಾರೆ ಬಸವರಾಜ ಬೊಮ್ಮಾಯಿ. ಕುತೂಹಲ ಮೂಡಿಸ್ತಾ ಇದೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ. ಇಬ್ಬರು ನಾಯಕರ ಚರ್ಚೆಯ ಒಳತಿರುಳೇನು ಅನ್ನೋದಿಲ್ಲಿ ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ವಿಜೇಂದ್ರ ವಿರುದ್ಧ ಒಂದು ನಿರಂತರವಾದಂಥ ಅಸಮಾಧಾನದ ಬಂಡಾಯದ ಒಂದು ಗುಂಪು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ವಿಜೇಂದ್ರ ನಾಯಕತ್ವವನ್ನು ನಾವು ಸುತಾರಾಮ್ ಒಪ್ಪೋದಿಲ್ಲ, ವಿಜೇಂದ್ರ ನಾಯಕತ್ವಕ್ಕೆ ಬ್ರೇಕ್ ಹಾಕಬೇಕು, ಬೇರೆ ನಾಯಕತ್ವವನ್ನು ಕೊಡಬೇಕು ಅಂತ ಹೇಳಿ ನಾಯಕತ್ವದ ಬದಲಾವಣೆಗಾಗಿ ಹೋರಾಟ ನಡೆಸ್ತಾ ಇರುವಂಥ ಒಂದು ಗುಂಪು. ಮತ್ತೊಂದು ದೊಡ್ಡ ಗುಂಪಿದೆ, ಮೋಸ್ಟ್ಲಿ ಅದು ವಿಜೇಂದ್ರ ಬೆನ್ನಿಗೆ ಇರುವಂಥ ಗುಂಪಿಗಿಂತಲೂ ಬಹಳ ದೊಡ್ಡ ಗುಂಪದು. ಅದು ತಟಸ್ಥ ಗುಂಪು. ವಿಜೇಂದ್ರ ವಿರುದ್ಧವೂ ಇಲ್ಲ, ವಿಜೇಂದ್ರ ಪರವೂ ಇಲ್ಲ. ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ತೇವೆ ಅಂತಲೂ ಹೇಳೋದಿಲ್ಲ, ವಿರೋಧಿಸ್ತೇವೆ ಅಂತಲೂ ಹೇಳೋದಿಲ್ಲ. ಅವರು ಅಡ್ಡಗೋಡೆಯ ಮೇಲೆಯೇ ದೀಪವನ್ನು ಇಟ್ಟಿದ್ದಾರೆ, ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಅವಕಾಶ ಈಗ ಒದಗಿ ಬಂತ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಕೂಡ ವಿಜೇಂದ್ರ ರೀಪ್ಲೇಸ್ಮೆಂಟ್ಗಾಗಿ ಪ್ರಯತ್ನವನ್ನು ಮಾಡಿದ್ರ ಅಂತ ಹೇಳಿ. ಅದಕ್ಕೆ ಕಾರಣ ಯಾಕೆ ಅಂತ ಹೇಳಿದ್ರೆ, ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವರು. ಬಸವರಾಜ ಬೊಮ್ಮಾಯಿ ಅದೇ ಸಮುದಾಯ ಅಂದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಪಕ್ಷದಲ್ಲಿ ಹಿರಿತನ ಇದೆ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಅಧಿಕೃತವಾಗಿ ಎಂಟ್ರಿ ಪಡೆದುಕೊಂಡ್ಬಿಟ್ರ ಬೊಮ್ಮಾಯಿ ಅನ್ನೋದು ಪ್ರಶ್ನೆ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ, ನಾನಾಗಲೇ ಮಾತನಾಡ್ತಾ ಇದ್ವಿ, ಒಂದು ಕಡೆ ಬಿ ಜೆ ಪಿಯಲ್ಲಿ ವಿಜೇಂದ್ರ ವಿರುದ್ಧ ಒಂದು ಬಣ ಇದೆ. ಅದೊಂದು 15-20 ಜನ ಸದ್ಯಕ್ಕಂತೂ ಕಾಣಿಸ್ತಾ ಇದ್ದಾರೆ. ವಿಜೇಂದ್ರ ಬೆನ್ನಿಗೂ ಕೂಡ ಒಂದು ಬಣ ಇದೆ. ಅದೊಂದು ಮಟ್ಟದಲ್ಲಿ ಒಂದು ಗುಂಪಿದೆ. ಆದರೆ ತಟಸ್ಥವಾಗಿರೋ ಗುಂಪಿದೆಯಲ್ಲ, ಇವೆರಡಕ್ಕಿಂತಲೂ ಬಹಳ ದೊಡ್ಡ ಗುಂಪು. ಅದು ಅವಕಾಶಕ್ಕಾಗಿ ಕಾದು ಕುಳಿತಿತ್ತು ಅಂತ ಕಾಣಿಸುತ್ತೆ. ಈಗ ಅದಕ್ಕೆ ಅವಕಾಶ ಕಾಲ ಕೂಡಿ ಬಂದಿದೆ ಅಂತ ಅನ್ನಿಸ್ಬೋದಾ ಈ ಬೆಳವಣಿಗೆಯಿಂದ? ದಶರಥ, ಈಗಾಗಲೇ ಅಂದರೆ ಬಿ ಜೆ ಪಿಯಲ್ಲಿನ ಕುರ್ಚಿ ರಾಜಕಾರಣದ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬದಲಾವಣೆಗಳು ನಡೀತಾ ಇದೆ. ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಚರ್ಚೆಗಳು ದೆಹಲಿ ವಲಯದಲ್ಲಿ ಆರಂಭವಾಗಿದೆ. ಈಗಾಗಲೇ ಹಾಲಿ ರಾಜ್ಯಾಧ್ಯಕ್ಷರನ್ನು ಮುಂದುವರಿಸಬೇಕಾ ಅನ್ನುವಂತಹ ಪ್ರಶ್ನೆ ಪಕ್ಷದ ವಲಯದಲ್ಲಿ ಮೂಡ್ತಾ ಇದೆ. ಒಂದು ಹಂತದಲ್ಲಿ ಅವರನ್ನೇ ಅಂದರೆ ಹಾಲಿ ಇರುವಂಥ ವಿಜೇಂದ್ರ ಅವರನ್ನೇ ಮುಂದುವರಿಸುವಂಥ ಇರಾದೆಯನ್ನು ಪಕ್ಷ ನಾಯಕರು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಅವರ ಬಣದ ಸದಸ್ಯರುಗಳು ಹೇಳ್ಕೊಳ್ತಿದ್ದಾರೆ. ಆದರೆ ರೆಬೆಲ್ ಮತ್ತು ಪಕ್ಷದಲ್ಲಿನ ಇತರ ಬಣದ ಸದಸ್ಯರುಗಳ ಪ್ರಕಾರ ಹೊಸ ನಾಯಕರ ನೇಮಕತ್ವ ಆಗಲಿದೆ. ಪಕ್ಷದಲ್ಲಿನ ಹೊಂದಾಣಿಕೆಯ ಕೊರತೆಯ ಸಮಸ್ಯೆಯಿಂದಾಗಲೇ ಹಾಲಿ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನುವಂತಹ ಒತ್ತಡವನ್ನು ಪಕ್ಷದ ರೆಬೆಲ್ ಸದಸ್ಯರುಗಳು ಹೇಳಿಕೊಂಡಿದ್ದರು. ಅದಕ್ಕೆ ಪೂರಕ ಎನ್ನುವಂತೆ ತಟಸ್ಥ ಬಣದ ನಾಯಕರುಗಳು ಕೂಡ ಅದಕ್ಕೆ ಪರೋಕ್ಷವಾದಂತಹ ಸಹಕಾರವನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಈ ಬದಲಾವಣೆ ಸನ್ನಿಹಿತವಾಗಿದೆ ಅನ್ನುವಂಥ ಮಾತು ಅಷ್ಟೇ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಆದರೆ ಈ ಬೆಳವಣಿಗೆಗಳು ಅಂತಿಮಗೊಳ್ಳುವುದಕ್ಕಿಂತ ಮೊದಲು ದೆಹಲಿಯಲ್ಲಿ ಹಾಲಿ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿರುವಂತಹ ನಿತಿನ್ ನಬೀರ್ ಅವರನ್ನು ವಿಜೇಂದ್ರ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಹಲವು ಅನುಮಾನಗಳನ್ನು ಹುಟ್ಟಿಸಿದೆ. ಜೊತೆಗೆ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರದಲ್ಲಿನ ಗೊಂದಲಗಳಿಗೆ ಪ್ರಶ್ನೆಗೆ ಉತ್ತರವಾಗಿಯೂ ಕೂಡ ಅದು ಕಾಣಿಸಿಕೊಳ್ತಾ ಇದೆ. ಈಗಾಗಲೇ ಯುವ ಸಮುದಾಯದ ಬೆನ್ನಿಗೆ ನಿಂತು ಪಕ್ಷವನ್ನು ಕಟ್ಟುವಂಥ ಯೋಚನೆಯನ್ನು ಮಾಡುವುದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂತಹ ಸಂದರ್ಭ ಬಂದಾಗ ರಾಜ್ಯದಲ್ಲೂ ಕೂಡ ಯುವ ನಾಯಕತ್ವವನ್ನು ಹೊಂದಿರುವ ಹಾಗೆ ಭವಿಷ್ಯದಲ್ಲಿ ನಾಯಕತ್ವವನ್ನು ರೂಪಿಸಬಲ್ಲ ಶಕ್ತಿ ಇರುವಂಥ ವಿಜೇಂದ್ರ ಅವರಿಗೆ ಮತ್ತೆ ಮನ್ನಣೆ ಕೊಡ್ಬೋದು ಅನ್ನುವಂಥ ಮಾತು ಕೂಡ ಇದೆ. ಆದರೆ ಈ ಬೆಳವಣಿಗೆಗಳು ಸತ್ಯಾಸತ್ಯಗಳಾಗಬೇಕು ಅನ್ನುವಾಗ ರಾಜ್ಯದಲ್ಲಿರುವಂಥ ಹಿರಿಯ ಬಿ ಜೆ ಪಿ ನಾಯಕರ ಅಭಿಪ್ರಾಯವನ್ನು ಪಕ್ಷದ ನಾಯಕರು ಪಡೆಯಬೇಕಾಗ್ತದೆ. ಅದಕ್ಕೆ ಪೂರಕ ಅನ್ನುವಂತೆ ದೆಹಲಿಯಲ್ಲಿ ನಿನ್ನೆ
ಅಮಿತ್ ಶಾ ಅವರನ್ನು ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ. ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ ವಿಶೇಷ ಅಲ್ಲ ಅನ್ನೋದಿದ್ರೂ ಕೂಡ ಅವರು ರಾಜ್ಯದಲ್ಲಿನ ಈ ಬಣ ರಾಜಕಾರಣದಲ್ಲಿನ ತಟಸ್ಥ ಬಣದ ನಾಯಕತ್ವದಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿರುವುದು ಬಹಳ ಪ್ರಮುಖವಾದಂಥ ವಿಚಾರ. ಇಲ್ಲಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥ ಸಾಧ್ಯತೆಗಳನ್ನು ಪಕ್ಷದ ನಾಯಕರೇನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆವಾಗ ಅವರು ಯಾರ ಪರ ನಿಲ್ತಾರೆ, ಅವರ ಒಲವು ಯಾರಿಗಿರುತ್ತೆ, ಪಕ್ಷದ ಸಮಗ್ರವಾದಂತಹ ಒಪ್ಪಿಗೆ ಯಾರ ಪರವಾಗಿ ಹೋಗುತ್ತೆ ಅನ್ನೋದರ ಮೇಲೆ ನಿಲ್ಲುತ್ತೆ. ಅಂತಹ ಸನ್ನಿವೇಶ ಬಂದಾಗ ಈ ಮಾತುಕತೆಗೆ ಬಹಳ ಮಹತ್ವ ಸಿಗುತ್ತೆ. ಬೊಮ್ಮಾಯಿಯವರ ವಿಚಾರದಲ್ಲೂ ಕೂಡ ಹಾಗಾಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದೆಲ್ಲ ಆಗಿದ್ದೇ ಆದಲ್ಲಿ ಬದಲಾವಣೆಯ ಸನ್ನಿಹಿತದಲ್ಲಿರುವಂತಹ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಪಕ್ಷದ ನಿಲುವು